ಪ್ರಕರಣದ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಚಾರ ಮಂಡಿಸ್ತೀವಿ ಅನ್ನೋದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದರ ಮಧ್ಯೆ ರಾಮಚಂದ್ರ ರಾವ್ಗೆ ಪರಂ ನೋ ಅಪಾಯಿಂಟ್ಮೆಂಟ್ ಅನ್ನೋದಾಗಿ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಮಚಂದ್ರ ರಾವ್ಗೆ ಪರಂ ನೋ ಅಪಾಯಿಂಟ್ಮೆಂಟ್. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರಂ ಭೇಟಿಗೆ ದೌಡು. ನಿನ್ನೆ ಗೃಹ ಸಚಿವ ಪರಂ ಮನೆಗೆ ರಾವ್ ಆಗಮಿಸಿದ್ರು. ಆದ್ರೆ ಭೇಟಿ ಮಾಡೋದಕ್ಕಾಗೋದಿಲ್ಲ ಕಣ್ರಿ ಅಂತ ಅಧಿಕಾರಿಯನ್ನ ಆಚೆ ಕಳಿಸಿದ್ದಾರೆ. ಪರಂ ಬಂದ ದಾರಿಗೆ ಸುಂಕ ಇಲ್ಲ ಅಂತ ರಾಮ ಪೆಚ್ಚು ಮೊರೆ ಹಾಕೊಂಡು ವಾಪಸ್ ಆಗಿದ್ದಾರೆ. ರೊಯ್ ಅಂತ ಕಾರ್ನಲ್ಲಿ ರಾಮಚಂದ್ರ ರಾವ್ ತೆರಳಿದ್ದಾರೆ. ಈ ವೇಳೆ ಇದೆಲ್ಲ ಸುಳ್ಳು ಅಂತ ಅಧಿಕಾರಿ ಹೇಳಿದ್ದಾರೆ. ಏನೇನು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈಗ ಗೃಹ ಸಚಿವರನ್ನ ಮೀಟ್ ಮಾಡೋದಕ್ಕೆ ಏನಕ್ಕೆ ಹೋಗ್ಬೇಕಾಗಿತ್ತು? ಫಸ್ಟ್ ಆಫ್ ಆಲ್ ಗೃಹ ಸಚಿವರ ಹೇಳಿಕೆಗಳು ಗೊತ್ತಿದೆಯಲ್ಲ, ನಾವು ವಿಡಿಯೋ ನೋಡಬೇಕು, ಅದಾದ್ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಆ ರೀತಿ. ಇದು ಫಸ್ಟ್ ಆಫ್ ಆಲ್ ಅವರು ಮೀಟ್ ಮಾಡೋದಕ್ಕೇನೆ ಓಕೆ ಅನ್ಲಿಲ್ಲ. ಅದು AI ಜನರೇಟರ್ ವಿಡಿಯೋ ಕೂಡ ಅಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟ. ಯಾಕಂತ ಹೇಳಿದ್ರೆ ಅದು HD ಕ್ವಾಲಿಟಿಯಲ್ಲಿ ಇರುತ್ತೆ. ಕ್ವಾಲಿಟಿಯಲ್ಲೂ ಕೂಡ ಕೆಲವೊಂದಷ್ಟು ವ್ಯತ್ಯಾಸಗಳಿರ್ತವೆ. ಬಟ್ ಇಷ್ಟೊಂದು ನರ್ವಸ್ ಆಗುವಂಥದ್ದು ಏನಿತ್ತು, ಅಥವಾ ಸ್ವಿಚ್ ಆಫ್ ಹಾಕೊಂಡು ಇವರು ಜಾಗ ಬಿಟ್ಟು ಪಲಾಯನ ಮಾಡುವಂತ ಕೆಲಸ ಏನಕ್ಕೆ ಮಾಡಬೇಕಾಗಿತ್ತು ಅನ್ನೋದು ಒಂದು ಕಡೆ ಬಹಳ ಪ್ರಮುಖವಾಗಿ ಗಮನಿಸಬೇಕು. ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ರು ಕೂಡ ಯಾವೊಬ್ಬ ಸಂತ್ರಸ್ತೆಯೂ ಕೂಡ ಬಂದು ನೇರವಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಸಂತ್ರಸ್ತೆಯಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾವೊಬ್ಬ ವ್ಯಕ್ತಿಯು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ನನಗೆ ಅನ್ಯಾಯ ಆಗಿದೆ ಅಥವಾ ಹನಿ ಟ್ರ್ಯಾಪ್ ನಂತಹ ವಿಚಾರಗಳೇನಾದ್ರೂ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೂರಕವಾದಂತಹ ದಾಖಲೆ ಆಗ್ಲಿ ದೂರಾಗ್ಲಿ ಇಲ್ಲಿವರೆಗೂ ಕೇಳಿ ಬಂದಿಲ್ಲ. ಒಂದು ವೇಳೆ ಯಾರಾದ್ರೂ ದೂರು ಕೊಟ್ರೆ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ ಅಂತ. ಒಂದು ರೀತಿ ಹೇಗಿದೆ ಅಂದ್ರೆ ಬೇಲಿಯೇ ಎದ್ದು ಹೊಲವನ್ನ ಮೇಯ್ತಾ ಇತ್ತಂತೆ. ಆಗಿದೆ ಇವರೇ ರಕ್ಷಣೆ ಮಾಡಬೇಕಾದವರು ಪೊಲೀಸರು ಅಂತ ಹೇಳಿದ್ರೆ ಕೈ ಎತ್ತಿ ಮುಗಿತಾ ಇದ್ರು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಆಗಿದೆಯಲ್ಲ, ಡಿಪಾರ್ಟ್ಮೆಂಟೇ ತಲೆ ತಗ್ಗಿಸುವಂತ ಕೆಲಸ. ಯಾರಿಗೆ ಬುದ್ಧಿ ಹೇಳ್ತೀರಾ? ಈಗ ನಿಮ್ಮ ಡಿಪಾರ್ಟ್ಮೆಂಟ್ ನ ನೋಡ್ಕೊಳ್ಳಿ ಅಂತ ಕ್ಯಾಕರ್ ಸುಗಿತಾರೆ ಜನ. ಸಂಬಂಧಪಟ್ಟಂತೆ ಈಗ ಕೈಗೂ ಸಿಗ್ತಾ ಇಲ್ಲ, ಕಾಲ್ಗೂ ಸಿಗ್ತಾ ಇಲ್ಲ. ಅಂದ್ರೆ ಕಾಲ್ ನ ಸ್ವಿಚ್ ಆಫ್ ಮಾಡ್ಕೊಂಡು, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ಸಂಬಂಧಪಟ್ಟಂತೆ ಒಂದು ಕಡೆ ಸಸ್ಪೆಂಡ್ ಮಾಡಲಾಗಿದೆ, ಇನ್ನೊಂದು ಕಡೆ ಗೃಹ ಸಚಿವರು ಅವ್ರ ಮನೆಗೆ ಹೋಗಿದ್ದಾರೆ ಏನೋ ಮಾತನಾಡೋದಕ್ಕೆ ಅಂತ. ಏನ್ ಮಾತಾಡೋದಕ್ಕೆ ಸಾಧ್ಯ? ಗಲ್ಲಿಯಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆಯಲ್ಲ ವಿಡಿಯೋಗಳು. ಹೋಗ್ಲಿ, ಅವ್ರ ಫ್ಯಾಮಿಲಿ ಅವರಾದ್ರೂ ಕುತ್ಕೊಂಡು ನೋಡೋದಕ್ಕಾಗತ್ತಾ? ನೆಲವನ್ನ ಅಂದ್ರೆ ಪ್ರಜ್ಞೆಯಲ್ಲಿ ಇರಬೇಕು ಅನ್ನೋದು ಇದಕ್ಕೆ. ಈಗ ಮೊದಲೇ ಹೇಳ್ದಂಗೆ 8 ವರ್ಷದ ಹಿಂದೆಯೇ ಈ ರೀತಿಯ ಸರಸ ಸಲ್ಲಾಪ. ಇನ್ನು ಬಿಟ್ವೀನ್ 8 years ಅಲ್ಲಿ ಏನೇನಾಗಿತ್ತು ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದ್ರ ಮಧ್ಯದಲ್ಲಿ 47 ಸೆಕೆಂಡಿನ ವೈರಲ್ ವಿಡಿಯೋದ ಜೊತೆಗೆ ಆ ಆಡಿಯೋ ಕೇಳಿಬಿಟ್ರೆ ಕರ್ಣಾನಂದ. ಅಂದ್ರೆ ಕೇಳಿಸ್ಕೊಳ್ಸ್ಕ ಅಸಾಧ್ಯ ಅದು. ಅದೇ ಬೇರೆಯವರು ಮಾಡಿದ್ರೆ ಅವ್ರನ್ನ ಲಾಕಪ್ಗೆ ಹಾಕ್ತಾ ಇದ್ರಿ, ಬೆಂಡೆತ್ತಿದ್ರಿ, ಜೊತೆಗೆ ಬುದ್ಧಿವಾದ ಹೇಳ್ತಾ ಇದ್ರಿ. ಹೆಸರಿಗೆ ತಕ್ಕನಾಗಿ ಇರೋದಿಲ್ಲ ಅನ್ನೋದಕ್ಕೆ ರಾಮ ಅವರೇ ಇನ್ನೊಬ್ರು ಉದಾಹರಣೆ ಅಂತ ಈಗ ಸದ್ಯಕ್ಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಈಗಾಗಲೇ 47 ಸೆಕೆಂಡಿನ ವೈರಲ್ ಆದ ವಿಡಿಯೋದಲ್ಲಿ ಮಹಿಳೆಯರ ಎದೆಭಾಗಕ್ಕೆ ಮುತ್ಕೊಡೋದು, ಜೊತೆಗೆ ಖಾಸಗಿ ಅಂಗಗಳ ಹತ್ರ ಟಚ್ ಮಾಡುವಂಥದ್ದು, ಕೆಲವೊಂದಷ್ಟು ವಿಚಾರಗಳು ಕೂಡ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿಯೂ ಕೂಡ ಮಹಿಳೆಯರು ಒಬ್ಬರೇನಾ ಅಥವಾ ಮೂವರು ವಿಡಿಯೋದಲ್ಲಿರುವಂಥ ಮಹಿಳೆಯರು ಬೇರೆ ಬೇರೆ ಹೆಣ್ಣು ಮಕ್ಕಳ ಅನ್ನುವಂಥ ತನಿಖೆ ಕೂಡ ಆಗಬೇಕು. ಜೊತೆಗೆ ಅವರು ಕಂಪ್ಲೇಂಟ್ ಕೂಡ ಕೊಡದೇ ಇರೋದ್ರಿಂದ ಬಹಳಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಕೆಲವೊಂದಷ್ಟು ಡೌಟ್ ಬರ್ತಾ ಇರೋದು, ಆ ಆಫೀಸ್ ಕಚೇರಿ ಒಳಗಡೆ ಕ್ಯಾಮ್ರಾ ಇಟ್ಟಿದ್ಯಾರು, ಯಾವ ಕಾರಣಕ್ಕೆ ಇಟ್ಟಿದ್ರು, ಮಹಿಳೆಯನ್ನ ಆ ವಿಡಿಯೋ ಮಾಡುವಂತ ಪರ್ಪಸ್ಗೋಸ್ಕರನೇ ಕಳುಹಿಸಲಾಗಿತ್ತ, ಅದ್ರ ಉದ್ದೇಶ ಏನು, ಅದರ ಜೊತೆಗೆ ಈಗ ಈ ಸಮಯದಲ್ಲಿ ವಿಡಿಯೋವನ್ನ ವೈರಲ್ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿಗೂಢವಾಗಿದೆ. ಅದ್ರ ಬಗ್ಗೆ ಅದು ಹಳೆಯದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನು ಹೇಳಲಿಕ್ಕೆ ಬಯಸ್ತೀರ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ. ನಿಮ್ಮ ಸುಳಿವು ಏನಾದರೂ ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು, ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಅದು ಹಳೆಯದಂದ್ರೆ ಈಗ ಅದು 8 ವರ್ಷ ಹಿಂದೆ.